ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 49ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಅನಿಸುವಂಥ ಸಣ್ಣ ವಿಷಯ. ಮಾಮೂಲಿಯಾಗಿ ಸ್ನೇಹಿತರೆ, ದರೋಡೆಗೆ ಹೋಗುವಾಗ ಕಳ್ಳರು ಏನು ತೆಗೆದುಕೊಂಡು ಹೋಗ್ಬೋದು? ಗನ್ನು, ಚಾಕು, ಮುಖವಾಡ ಅಥವಾ ಬೇರೆ ಥರ ಉಪಕರಣಗಳನ್ನು ತೆಗೆದುಕೊಂಡು ಹೋಗೋದು ನೋಡಿದ್ದೀರಿ. ಆದರೆ ಅಮೆರಿಕದ ಒಬ್ಬ ಕಳ್ಳ ಮಾತ್ರ ತನ್ನ ಜೊತೆಗೆ ಕೊಂಡೊಯ್ದಿದ್ದು ಒಂದು 3.5 ತಿಂಗಳ ಪುಟ್ಟದಾದ ಬೆಕ್ಕಿನ ಮರಿ. ಅಷ್ಟೇ ಅಲ್ಲ, ಬ್ಯಾಂಕ್ ಮ್ಯಾನೇಜರ್ ಕೈಗೆ ಆ ಮರಿಯನ್ನು ಕೊಟ್ಟು ಸ್ವಲ್ಪ ಹಿಡಿದುಕೊಳ್ಳಿ ಅಂತ ಹೇಳಿ ದರೋಡೆ ಮಾಡಲು ಮುಂದಾದನಂತೆ. ಮುಂದೆ ಏನಾಯಿತು ಗೊತ್ತಾದರೆ ನೀವು ನಗಬೇಕೋ ಆಶ್ಚರ್ಯಪಡಬೇಕೋ ಗೊತ್ತಿಲ್ಲ. ಹೌದು, ಈ ವಿಚಿತ್ರ ಘಟನೆ ನಡೆದಿರುವಂಥದ್ದು ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಬೆಲ್ಟ್ಸ್ ವಿಲ್ ಎನ್ನುವಂತಹ ಪಟ್ಟಣದಲ್ಲಿ. ಕಳೆದ ಜುಲೈ 13ರ ಬೆಳಿಗ್ಗೆ ಪೆಟ್ ಸಪ್ಲೈಸ್ ಪ್ಲಸ್ ಎಂಬ ಪೆಟ್ ಸ್ಟೋರ್ನಲ್ಲಿ ದತ್ತು ಪಡೆಯಲು ಇಡಲಾಗಿದ್ದಂತಹ ಮ್ಯಾಗ್ನೋಲಿಯಾ ಎನ್ನುವಂತಹ ಸುಮಾರು 3.5 ತಿಂಗಳ ವಯಸ್ಸಿನ ಟಕ್ಸಿಡೋ ಬೆಕ್ಕಿನ ಮರಿ ಇತ್ತು. ಒಂದು ಕಪ್ಪು ಬಿಳಿ ಬಣ್ಣದ ಬೆಕ್ಕಿನ ಮರಿ. ಓಕೆ, ಅಂಗಡಿಯ ಸಿಬ್ಬಂದಿಯ ಪ್ರಕಾರ ಈ ಪರ್ಟಿಕ್ಯುಲರ್ ವ್ಯಕ್ತಿ ಏನು ಮಾಡ್ತಾ ಇದ್ದ, ಹಲವು ದಿನಗಳಿಂದ ಅಂಗಡಿಗೆ ಬರ್ತಾ ಇದ್ದ ಮತ್ತು ಇದೇ ಬೆಕ್ಕಿನ ಮರಿಯನ್ನು ಗಮನಿಸ್ತಿದ್ದ ಮತ್ತು ಸುಮ್ಮನೆ ಹೋಗ್ತಾ ಇದ್ದ ಅಂತೆ. ಆದರೆ ನಡೆದ ದಿನ ಏನಾಗಿದೆ, ಆತ ಸಿಕ್ಕ ಅವಕಾಶದಲ್ಲಿ ಬೆಕ್ಕಿನ ಮರಿಯನ್ನು ಅಂಗಡಿಯವರಿಗೆ ಗೊತ್ತಾಗದ ಹಾಗೆ ಎತ್ತಾಕೊಂಡು, ಅಂದರೆ ಕದ್ಕೊಂಡೆ ಅಲ್ಲಿಂದ ಹೋಗಿಬಿಡ್ತಾನೆ. ಅದರ ನಂತರ ನಡೆದಿದ್ದು ಇನ್ನೂ ವಿಚಿತ್ರ. ಅಂಗಡಿಯಿಂದ ಹೊರಬಂದ ಆತ ನೇರವಾಗಿ ರಸ್ತೆಯನ್ನು ದಾಟಿ ಹತ್ತಿರದಲ್ಲೇ ಇದ್ದ PNC ಬ್ಯಾಂಕ್ ಶಾಖೆಗೆ ನೇರವಾಗಿ ಹೋಗ್ತಾನೆ. ಆ ಬ್ಯಾಂಕಿನ ಒಳಗಡೆ ಹೋಗಿ ಅಲ್ಲಿದ್ದ ಸಿಬ್ಬಂದಿಗೆ ಈ ಬೆಕ್ಕಿನ ಮರಿಯನ್ನು ಸ್ವಲ್ಪ ಹಿಡಿದುಕೊಳ್ಳಿ ಅಂತ ಹೇಳ್ದ. ಸಿಬ್ಬಂದಿಗೆ ಅಚ್ಚರಿಯಾದರೂ ಕೂಡ ಬೆಕ್ಕಿನ ಮರಿಯನ್ನು ಕೈಗೆತ್ಕೊಳ್ತಾರೆ. ತಕ್ಷಣ ಆತ ಆ ಟೆಲ್ಲರ್ಗೆ ಒಂದು ಚೀಟಿಯನ್ನು ಕೊಡ್ತಾನೆ. ಆ ಚೀಟಿಯಲ್ಲಿ ಬ್ಯಾಂಕ್ನಲ್ಲಿದ್ದ ಅಷ್ಟು ಹಣವನ್ನು ನೀಡುವಂತೆ ಬೇಡಿಕೆ ಇತ್ತು. ಹಾಗಾದರೆ ದರೋಡೆ ಯಶಸ್ವಿ ಆಯಿತಾ? ಬ್ಯಾಂಕ್ನವರು ಹಣ ಕೊಟ್ಟಿದ್ರೆ ನಿಮಗೆ ಡೌಟ್ ಬಂದಿರ್ಬೋದು. ಖಂಡಿತ ಇಲ್ಲ. ಬ್ಯಾಂಕ್ ಸಿಬ್ಬಂದಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಎಮರ್ಜೆನ್ಸಿ ಅಲರ್ಟ್ ಘೋಷಣೆ ಆಗುತ್ತೆ. ಅಂತಂದರೆ ಅವ್ರಿಗೆ ಇಮಿಡಿಯೇಟಾಗಿ ಬ್ಯಾಂಕ್ ಅಲರ್ಟ್ ಆಗ್ತದೆ. ಪ್ರಿನ್ಸ್ ಜಾರ್ಜಸ್ ಕಂಟ್ರಿ ಪೊಲೀಸ್ ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕೆ ಬಂದು ಆರೋಪಿಯನ್ನು ಬಂಧಿಸಿಬಿಡ್ತಾರೆ. ಅಲ್ಲಿಗೆ ದರೋಡೆ ವಿಫಲ ಆಗುತ್ತೆ. ಆದರೆ ಎಲ್ಲರ ಗಮನ ಸೆಳೆದದ್ದು ಒಂದೇ ವಿಷಯ, ಅದು ಮ್ಯಾಗ್ನೋಲಿಯಾ ಎಂಬ ಆ ಪುಟ್ಟ ಬೆಕ್ಕಿನ ಮರಿ. ಅದೃಷ್ಟವಶಾತ್ ಬೆಕ್ಕಿಗೆ ಏನೂ ಆಗಿರಲಿಲ್ಲ. ನಂತರ ಏನಾಯಿತು ಅಂತಂದರೆ, ಆ ಬೆಕ್ಕಿನ ಮರಿಯನ್ನು ಸುರಕ್ಷಿತವಾಗಿ ಮತ್ತೆ ಬೆಲ್ಟ್ಸ್ವಿಲ್ಲೆ ಕಮ್ಯುನಿಟಿ ಕ್ಯಾಟ್ಸ್ ರಕ್ಷಣಾ ಸಂಸ್ಥೆಗೆ ಒಪ್ಪಿಸಲಾಯಿತು. ಮ್ಯಾಗ್ನೋಲಿಯಾ ಹೆಸರಿನ ಬೆಕ್ಕಿನ ಮರಿ ಮಾತ್ರ ತುಂಬ ಜನಪ್ರಿಯ ಆಯಿತು. ಈ ಹೊತ್ತಿಗೆ ಅದನ್ನು ಯಾರಾದರೂ ದತ್ತು ತೆಗೆದುಕೊಂಡ್ರಾ ಸಾಕಲಿಕ್ಕೆ ಇಲ್ವಾ ಅನ್ನೋದು ಗೊತ್ತಾಗಿಲ್ಲ. ಆದರೆ ಆ ಕಳ್ಳ ಹಾಗೆ ಮಾಡಿದ್ದೇಕೆ ಅನ್ನೋದಕ್ಕೆ ಮಾತ್ರ ರೀಸನ್ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಬಹುಶಃ ಒಬ್ಬ ಕಳ್ಳ ತನ್ನ ದರೋಡೆಗೆ ಗನ್ ಬಳಸದೆ ಪುಟ್ಟ ಬೆಕ್ಕಿನ ಮರಿಯನ್ನು ಜೊತೆಗೆ ತೆಗೆದುಕೊಂಡು ಹೋದಂಥ ಘಟನೆ ಇದೇ ಮೊದಲು ಅಂದ್ಕೊಳ್ತೀನಿ. ಆದರೆ ಈ ಕಥೆಯ ಕೊನೆಯಲ್ಲಿ ಜೈಲಿಗೆ ಹೋದದ್ದು ಕಳ್ಳ ಮತ್ತು ಹೀರೋ ಆದದ್ದು ಮ್ಯಾಗ್ನೋಲಿಯಾ ಹೆಸರಿನ ಆ ಪುಟ್ಟ ಬೆಕ್ಕು. ಎನಿವೆ, ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.